ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಳಗಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಅಂಬಡಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹುಲಿಕಟ್ಟಿ ಗ್ರಾಮದ ಸದಸ್ಯರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರ ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರ್, ನಾಗೇಶ್ವರ ಮೋಹನ್ಕುಪ್ ಅಂತ ಹೇಳಿ ನಮ್ಮ ಹುಲಿಕಟ್ಟಿ ಗ್ರಾಮ, ಅಂಬಳಗಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಈ ಗ್ರಾಮದಲ್ಲಿ ವಾರ್ಡಿನಲ್ಲಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಸರ್, ಮಾಡಿದ್ವಿ. ಸಿಸಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಅಲ್ಲಿನ ಮಾಸ್ಕ್ಗಳು ಆಗಿರ್ಬೋದು ಸರ್, ಕೆಲಸಗಳು ನಮ್ಮ ಕಡೆಯಿಂದ ಸಾಧ್ಯದಷ್ಟೆಲ್ಲ ಮಾಡಿ ಹೋಗ್ತಾರೆ, ಎಲ್ಲ ಮಾಡಿಸಿದ್ದೀರಾ ಸರ್? ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಪಾತ್ರವನ್ನು ವಹಿಸಿದ್ದೀರಾ ಸರ್? ಅಲ್ಲಿ ಫ್ಲೈವರ್ಸ್, ಹೈಮಾಸ್ಕ್, ಕೊಠಡಿ, ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯ ನೀರು ಯಾವ ರೀತಿ ತಮ್ಮ ಒಂದು ಒಡನಾಟ ಇರ್ತಿತ್ತು ಮಕ್ಕಳ ಜೊತೆ? ಮಾಡಿದ್ರಿ. ಶೌಚಾಲಯಗಳು, ಶೌಚಾಲಯ ಕಟ್ಟಡ, ಆಮೇಲೆ ಕಂಪೌಂಡ್, ನೀರಿನ ವ್ಯವಸ್ಥೆ ನೋಡುತ್ತೆ, ಆಮೇಲೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಒದಗಿಸಿದ್ವಿ. ಇದೇನು ನಮ್ಮ ಕಡೆಗೆ ಸಾಧ್ಯತೆ ಎಲ್ಲ ಮಾಡಿವಿ. ಆಮೇಲೆ ಶಾಲೆಗೆ ಹೋಗುದು ಬರುದು, ಇಲ್ಲಿ ಆಗುವುದು ತಿಳ್ಕೊಳ್ಳುದು, ಈ ಕೆಲಸನು ಮಾಡಿದ್ರು. ಒಂದು ಅತಿಯಾದ ಬೆಂಬಲ ಶಿಕ್ಷಣ ಕೊಟ್ಟಿದ್ದೀರಿ. ಸರಿ ಸರ್. ತಮ್ಮ ವಾರ್ಡಿನ ಮತ್ತು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಸರ್, ನಮ್ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಸರ್ ಅಂಬಡಗಟ್ಟಿಗೆ ಹೋಗ್ಬೇಕು. ನಮ್ಮಲ್ಲಿ ಇಲ್ಲ. ಆ ಕಾರಣಕ್ಕೆ ಅಲ್ಲಿ ಒಂದು ದೊಡ್ಡ ಕಟ್ಟಡನ ಆಗಿದೆ ಸರ್. ಈಗ ಹಾಸ್ಪಿಟಲ್ ಆಗೈತಿ. ಸದ್ಯಕ್ಕೆ ನಮ್ಮ ಊರಲ್ಲಿ ಬರೋ ಸ್ಟಾಫ್ ನರ್ಸ್ ಕರೆಸ್ಕೊಂಡು ಇಲ್ಲಿ ಒಂದು ಇರಾಕ ವ್ಯವಸ್ಥೆ ಮಾಡಿಕೊಟ್ಟ, ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅದನ್ನ ಕೊಟ್ಟು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಇದನ್ನ ತಗೊಂಡಿವಿ. ಒಂದು ಒಳ್ಳೆ ಒಂದು ಅವಶ್ಯಕತೆ, ಒಂದು ಕೇಂದ್ರದ ಅವಶ್ಯಕತೆ ಐತೆ ನಮ್ಮಲ್ಲಿ. ಸರಿ ಸರ್. ಶಾಸಕರನ್ನ ಮಾಡಿಕೊಡ್ತೀವಿ ಅಂದರು. ಆಗ್ಬೇಕು. ಆರೋಗ್ಯ ಪ್ರಾಥಮಿಕ ಕೇಂದ್ರ ಮಾಡಿಸ್ಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ದೀರಾ ತಮ್ಮ ಶಾಸಕರ ಹತ್ತಿರ. ಓಕೆ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಇವ್ರು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ, ಮೂಲ ಸೌಕರ್ಯಗಳಿಗೆ ಮಹತ್ವವನ್ನು ಕೊಡ್ತಿದ್ದಾರೆ ಸರ್? ಮಾಡ್ತಿದ್ದಾರೆ. ಸರಿ ಸರ್. ಯಾವುದೇ ರೀತಿ ಸಮಸ್ಯೆ ಆಗ್ತಿಲ್ಲ? ಕೆಲಸದಾರು, ಆಮೇಲೆ ನೀರ್ ಬಿಡೋರು, ಹಂಗೇನ ಅವುಗಳಿದ್ರೆ ಅವ್ರು ತಿರುಸ್ತಾರ, ಒಂದು ಕೆಲಸ ಮಾಡತಾರ ಸರ್. ಏನಿಲ್ಲ. ಸರಿ ಸರ್, ಮಾಡ್ತಿದ್ದಾರೆ. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳು ಆಗಿದ್ದು ಕೂಡ ತಾವು ಬಂದ ಮೇಲೆ ಕೂಡ ಈ ರೀತಿ ಎಲ್ಲ ಮಾಡಿದೀರಾ ಸರ್? ಸರ್, ಇನ್ನು ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳು ಇದಾವೆ ಸರ್? ಇನ್ನು ಕೂಡ ಯಾವ ರೀತಿ ಡೆವಲಪ್ಮೆಂಟ್? ಇದು ಚರಂಡಿಗಳು ನಿರ್ಮಾಣ ಆಗ್ಬೇಕು ಸರ್, ಸಿಸಿ ರಸ್ತೆಗಳು ಆಗ್ಬೇಕು, ಅಲ್ಲಿಂದ ಅದೇನಿಲ್ಲ ಪ್ರಾಥಮಿಕ ಕೇಂದ್ರ ಅದೊಂದು ಅವಶ್ಯಕತೆ ಐತಿ. ಆಮೇಲೆ ಓದು ಮಕ್ಕಳಿಗೆ ಗ್ರಂಥಾಲಯ ಒಂದು ಅವಶ್ಯಕತೆ ಐತಿ. ಇನ್ನು ಕೆಲಸಗಳು ಆಗ್ಬೇಕಿತ್ತು. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಮತ್ತು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ ಏನಿದೆ ಸರ್? ಒಳ್ಳೇದೇ ಸರ್, ಅದು ಒಳ್ಳೇದೇ. ಆಯಾ ಪಕ್ಷದಿಂದ, ಆಯಾ ವರ್ಷದಿಂದ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನೂ ಆಗ್ಬೋದು ಸರ್. ಈಗ MLA ಅವರು ಇರ್ತಾರ, ಅವ್ರಿಗೆ ನಿಕಟವಾಗಿದ್ದವರು ಅಕಸ್ಮಾತ್ ಇಲೆಕ್ಟ್ ಆದ್ರೆ ಅವ್ರ ವರ್ಚಸ್ಸಿನಿಂದ ಕೆಲಸ ತರಬಹುದು, ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗ್ತಾ ಹೋಗ್ಬೋದು ಅನ್ನೋ ಅಭಿಪ್ರಾಯ. ಒಳ್ಳೆ ಒಂದು ಅಭಿಪ್ರಾಯ ಇದೆ ಸರ್. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಯಾರ ಮುಖಾಂತರ ಇಲ್ಲ, ನಾವು ಜನರ ಮುಖಾಂತರ ಬೆಂಬಲ, ಹುಡುಗರು ಬೆಳಿತಾ ಸಂಪರ್ಕ ಜನ ಬೆಂಬಲ ಬಂದು. ಸರಿ ಸರ್. ಎಷ್ಟು ವರ್ಷ ಆಯ್ತು ಸರ್ ತಾವು ಈ ರಾಜಕಾರಣದಲ್ಲಿ ಬಂದು? ಹೋದ್ಸಲ ನಮ್ಮ ಹಿಂದಿನ ಪೀಳಿಗೆಗ ಹಂಗ ನಮ್ ಹಿರಿಯರು ಓಡಾಡಿಸ್ತಾರೆ, ನಾವು ತಾವು ಭಾಗ್ಯ. ಓಕೆ ಸರ್. ಸರ್, ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಸರ್ ಕಾರಣ ಸರ್ ಏನಿಲ್ಲ, ಓದಿದ ಹಿತದೃಷ್ಟಿ ನೋಡ್ಕೊಂಡು ಇದೆ ಸರ್. ಏನು
ಮಾಡ್ಕೊತೀನಿ. ಸರಿ ಸರ್, ಒಂದು ಗ್ರಾಮ ಅಭಿವೃದ್ಧಿ ಅಭಿವೃದ್ಧಿ ಜನ ಸೇವೆ ಅಂತ ಹೇಳಿ ತಾವು ಬಂದಿರೋದು ಜನಪರ ರಾಜಕಾರಣಕ್ಕೆ. ಕಾಳಜಿಯಿಂದ ಬಂದಿತ್ತು ಸರ್. ಸರಿ ಸರ್. ಸರಿ ಸರ್, ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳು ಆಗಿರ್ಬೋದು, ನಿಮ್ಮ ವಾರ್ಡಿನ ಜನರು ಮತ್ತು ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಸರ್ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ನಾ ಇಲೆಕ್ಷನ್ ಮಾಡ್ಬೇಕಾದ್ರೆ ಬಹಳ ಕಾಂಪಿಟೇಟಿವ್ ಆತ್ರಿ ವೈಯಕ್ತಿಕವಾಗಿ. ಓಕೆ. ಅದನ್ನೆಲ್ಲಾನು ದಾಟ್ಕೊಂಡು ನಮ್ಮ ವಾರ್ಡ್ ಜನರಾಯ್ತು, ಆಮೇಲೆ ಗ್ರಾಮಸ್ಥರಾಯ್ತು, ಎಲ್ಲಾರು ನನಗ ಬಹಳ ಹೆಚ್ಚಿನ ಬೆಂಬಲ ಕೊಟ್ಟ ಎಲೆಕ್ಟ್ ಮಾಡಿದಾರು. ಅವ್ರಿಗೆ ನಾ ತುಂಬಾ ಆಭಾರಿ ಆಗಿರ್ತೀನಿ. ಓಕೆ ಸರ್. ಸರ್, ಈ ತಮ್ಮ ಒಂದು ಮೆಚ್ಚುಗೆ ಒಂದು ಅಭಿವೃದ್ಧಿ ಕೆಲಸವನ್ನು ನೋಡಿ ಜನಗಳ ಬೇಡಿಕೆ ಕೂಡ ಇದೆ, ಅಭಿಪ್ರಾಯ ಕೂಡ ಇದೆ ಸರ್. ಮುಂಬರುವ ಚುನಾವಣೆಯಲ್ಲಿ ತಮ್ಮ ಒಂದು ಅವಕಾಶ ಕೊಟ್ಟು ಆರಿಸಿ ತರುವಂತ ಬೇಡಿಕೆ ಇದೆ ಸರ್. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಮಾಡ್ಲಿ ಸರ್, ಬೇರೆಯವ್ರು ಮಾಡ್ಲಿ ಸಾಕು ನಮ್ಗೆ. ಅದು ಪರಂಪರೆ ಮುಂದುವರಿದ್ ಬೇಡ. ಮತ್ತೊಬ್ಬರಿಗೆ ಅವಕಾಶ ಸಿಗ್ಲಿ, ಮತ್ತೊಬ್ಬರ ಕಡೆಯಿಂದ ಮತ್ತೊಂದು ಹೆಚ್ಚಿನ ಕೆಲಸ ಆಗುವಂತ ಅಭಿಪ್ರಾಯ. ಮತ್ತೊಬ್ಬರಿಗೆ ಅವಕಾಶ ಸಿಗ್ಲಿ. ಸರಿ ಸರ್. ಸರಿ ಸರ್, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್